ಆಪ್ ಕಿ ಅದಾಲತ್ನಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಮೇಲಿರುವ ಆರೋಪವೆಂದರೆ ಇವರ ಆಡಳಿತದಲ್ಲಿ ಭಯದ ವಾತಾವರಣ ಇದೆ ಎಂಬುದು. ಯೋಗಿಜಿ, ಉತ್ತರ ಪ್ರದೇಶದಲ್ಲಿ ತುಂಬಾ ಜನ ಭಯದಿಂದ ಬದುಕ್ತಾ ಇದ್ದಾರೆ. ಕೆಲವರು ಯುಪಿನ ಬಿಟ್ಟು ಹೋದ್ರು, ಇನ್ ಕೆಲವರು ಮೇಲಕ್ಕೆ ಹೋದ್ರು. ಭಯ ಇಲ್ಲದೆ ಇದ್ರೆ ಪ್ರೀತಿ ಇರೋದಿಲ್ಲ. ಕೆಲವರು ಈ ಮುಂಚೆ ಉತ್ತರ ಪ್ರದೇಶ ನಿವಾಸಿಗಳ ಬಗ್ಗೆ ಭಯದಿಂದ ನೋಡ್ತಾ ಇದ್ರು. ನಾನು ಮುಂಚೆನೇ ಈ ಒಂದು ಸಂಕಲ್ಪ ಮಾಡಿದ್ದೆ. ಭಗವಂತ ಶ್ರೀರಾಮ ಕೂಡ ಇದನ್ನ ಹೇಳಿದ್ದಾರೆ. ನಿಸ್ಸರಹೀನ ಕರೋಮಹಿ ಭೋಜುಟಾಯ್ ಪ್ರಣಕೀನ್. ಮತ್ತೆ ನಾವು ರಾಮಭಕ್ತ ಬೇರೆ, ನಾವು ಅದನ್ನೇ ಮಾಡ್ಬೇಕಲ್ವಾ? ಇಲ್ಲಿ ಈ ಪಾಪಿಗಳೇನಿದ್ದಾರೆ, ಈ ಬಡವರನ್ನ, ವ್ಯಾಪಾರಿಗಳನ್ನ, ಹೆಣ್ಣು ಮಕ್ಕಳನ್ನ, ನಾಗರಿಕರ ಸುರಕ್ಷತೆಗೆ ಅಡ್ಡಿಯಾಗಿದ್ರು, ಅವ್ರಿಗೆಲ್ಲ ಅಪಾಯಕಾರಿಯಾಗಿ ಪರಿಣಮಿಸಿದ್ರು, ಅವರಿಗೆಲ್ಲ ನಾನು ಒಂದು ಅಟ್ಮಾಸ್ಫಿಯರ್ ಅನ್ನ ಕ್ರಿಯೇಟ್ ಮಾಡಲೇಬೇಕಾಗಿತ್ತು. ಮಾಡಿದ್ದಿರಲ್ಲ. ಜನರು ಹೇಳ್ತಾರೆ ನೋ ಬೇಲ್ ನೋ ಜೈಲ್, ಸೀದಾ ದೇವ್ರ ಭೇಟಿ ಅಂತ. ನೋಡಿ, ಎರಡು ವಿಷಯಗಳು ಒಟ್ಟಿಗೆ ಹೋಗ್ಬೇಕಾಗತ್ತೆ. ನಾನು ಹೇಳಿದ್ನಲ್ಲ, ನಾನು ರಾಮಭಕ್ತ ಅಂತ. ಅಯೋಧ್ಯೆಯಲ್ಲಿ ರಾಮಲಲ್ಲ ಈಗ ವಿರಾಜಮಾನರಾಗಿದ್ದಾರೆ. ಅಂಥವ್ರಿಗೋಸ್ಕರ ರಾಮನಾಮ ಸತಿಹೆ ಅನ್ನೋ ಯಾತ್ರೆ ಹೊರಡಲೇಬೇಕಲ್ಲ. ಮತ್ತೆ ಅದೇ ನೀವು ಅಲ್ಲಿ ನಡೆದಿರೋವಂಥ ಕೆಲಸಗಳನ್ನು ನೋಡಬೇಕು. ಸಮಾಜವಾದಿ ಪಾರ್ಟಿ ಮತ್ತು ಕಾಂಗ್ರೆಸ್ ಯಾವ ಮಾಫಿಯಾ ಮತ್ತು ಅಪರಾಧಿಗಳನ್ನು ಇಷ್ಟು ವರ್ಷ ಬೆಳೆಸ್ಕೊಂಡು ಬಂದಿದ್ರೋ, ಇವರು ಅಧಿಕಾರದಲ್ಲಿದ್ದಾಗ ಆ ಸಮಯದಲ್ಲಿ ಏನವರೆಲ್ಲ ರಾಜರಂತೆ ಮೆರಿತಾ ಇದ್ರು, ಎಲ್ಲ ಪ್ರೋಟೋಕಾಲ್ ಸಹ ನಿಂತು ಹೋಗ್ತಾ ಇತ್ತು. ಮತ್ತು ಎಲ್ಲರಿಗಿಂತ ಮೊದಲು ಮಾಫಿಯಾ ಅವರು ಹೊರಡ್ತಾ ಇದ್ರು. ಆದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ? ನಾನು ನೋಡಿದೆ, ಅದರಲ್ಲಿ ಒಬ್ಬ ಮಾಫಿಯಾನ ಪೊಲೀಸರು ಯಾವಾಗ ಎಳ್ಕೊಂಬರ್ತಾ ಇದ್ರು, ಅವರ ಪ್ಯಾಂಟ್ ಕೂಡ ಒದ್ದೆ ಆಗಿತ್ತು. ಪ್ಯಾಂಟ್ ಒದ್ದೆ ಆಗೋಗಿತ್ತು. ಒಬ್ಬ ಮಾಫಿಯಾ ದಿನ ಅರ್ಚ್ಕೋತಾ ಇದ್ದ, ನನ್ನ ಜೀವಕ್ಕೆ ತೊಂದರೆ ಇದೆ ಅಂತ. ನಾನು ಅವ್ರಿಗೆ ಹೇಳಿದೆ, ನಿಮ್ಮಿಂದ ಎಷ್ಟು ಜನರ ಜೀವನಕ್ಕೆ ಭಯ ಆಗಿತ್ತು, ಮೊದಲು ಅದನ್ನು ಯೋಚನೆ ಮಾಡಿ ಅಂತ. ನೋಡಿ, ಈ ತರ ತುಂಬಾ ನಡೆದಿದೆ. ಲೇಟೆಸ್ಟ್ ಕೇಸ್ ಏನಿದೆ ಮುಖ್ತಾರ್ ಅನ್ಸಾರಿ ಅವರದ್ದು, ಅವ್ರ ಬಗ್ಗೆ ಸಮಾಜವಾದಿ ಪಕ್ಷದವರು ಹೇಳ್ತಾರೆ ಅವರಿಗೆ ಜೈಲ್ನಲ್ಲಿ ವಿಷ ಹಾಕಿ ಕೊಂದಿದ್ದಾರೆ ಅಂತ. ಅಲ್ಲ, ಅವ್ರು ಸಾಯಲೇಬೇಕಿತ್ತಲ್ವಾ? ನನಗೊಂದು ವಿಷಯ ಹೇಳಿ. ಯಾವ ವ್ಯಕ್ತಿ ಸಾಕಷ್ಟು ಜನರನ್ನ ಸಾಯಿಸಿದಾನೋ ಅವನು ಎಲ್ಲಿ ತನಕ ಆರಾಮಾಗಿ ಓಡಾಡ್ಕೊಂಡಿರ್ತಾನೆ ಹೇಳಿ? ಕಾಂಗ್ರೆಸ್ ಅವರಂತೂ ಅವನನ್ನು ಉಳಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ಟಿದ್ರು. ಸಮಾಜವಾದಿ ಪಾರ್ಟಿಯ ಜನ ಎಲ್ಲ ಅವನ ಜೊತೆಗಿದ್ದವ್ರೆ. ಅವರನ್ನ ನೀವು ಸಂತೈಸಕ್ಕೆಂತ ಹೋಗಿದ್ರಿ, ಅವರಿಂದ ಇನ್ನೇ ನಿರೀಕ್ಷೆ ಮಾಡೋಕ್ಕಾಗತ್ತೆ? ಇದೇ ತಾನೇ ವ್ಯತ್ಯಾಸ. ಪರಮ ರಾಮ ಭಕ್ತ ಮತ್ತು ಉತ್ತರ ಪ್ರದೇಶದ ಪೂರ್ವ ಮುಖ್ಯಮಂತ್ರಿ ಶ್ರೀ ಕಲ್ಯಾಣ್ ಸಿಂಗ್ ಅವರು ಮರಣ ಹೊಂದಿದ್ರು. ಸಮಾಜವಾದಿ ಪಾರ್ಟಿ ಮತ್ತೆ ಕಾಂಗ್ರೆಸ್ನವರು ಯಾವುದೇ ಶೋಕ ವ್ಯಕ್ತಪಡಿಸಲಿಲ್ಲ. ಮತ್ತೆ ಒಬ್ಬ ಮಾಫಿಯಾದವನ್ ಸತ್ತ ಅಂತ ಅವನ ಮನೆಗೆ ಹೋಗಿ ಇವರು ಅಳ್ತಾ ನಿಂತಿದ್ರಲ್ಲ, ಅದೆಷ್ಟು ಸರಿ? ಇದೇ ಅಂತರ ಇರೋದು. ದೇಶ ಇಂಥದನ್ನೇ ಸಹಿಸ್ಕೋಬಾರ್ದು ಅಂತ ಹೇಳ್ತಿರೋದು. ಈಗಂತೂ ನಾವು ಮಾಫಿಯಾದವ್ರನ್ನ ವಿಚಾರಣೆ ಮಾಡ್ತಾ ಇದ್ದೀವಿ. ಮತ್ತೆ ಆದಷ್ಟು ಬೇಗ 4ನೇ ಜೂನ್ ನಂತರ ಒಂದು ದಿನಾಂಕ ನಿಗದಿ ಮಾಡಿ ಉತ್ತರ ಪ್ರದೇಶವನ್ನ ಮಾಫಿಯಾ ರಹಿತ ರಾಜ್ಯವನ್ನಾಗಿಸುವಂತ ಘೋಷಣೆ ಮಾಡ್ತೀನಿ. ಎರಡನೇದು, ಮಾಫಿಯಾ ಸಂಪಾದಿಸಿರೋಂಥ ಎಲ್ಲ ಆಸ್ತಿಯನ್ನ, ಅದು ಯಾವುದೇ ಮಾಫಿಯಾ ಆಗಿರಲಿ, ಅವರು ಸಂಪಾದಿಸಿರೋಂಥ ಎಲ್ಲ ಆಸ್ತಿಯನ್ನು ಸರ್ಕಾರ ತನ್ನ ವಶಪಡಿಸ್ಕೊಳ್ಳುತ್ತೆ. ನಾವು ಪ್ರಯಾಗರಾಜದಿಂದ ಶುರು ಮಾಡಿದ್ದೀವಿ. ಪ್ರಯಾಗರಾಜದಲ್ಲಿ ಒಬ್ಬ ಮಾಫಿಯಾ ವಂಚನೆಯಿಂದ ಆಸ್ತಿಯನ್ನ ಅಲ್ಲಿ ಸಂಪಾದನೆ ಮಾಡಿದ್ದ. ಅದನ್ನ ನಾನು ವಾಪಸ್ ತಗೊಂಡ್ವಿ. ಮತ್ತೆ ನಮ್ಮ ಒಂದು ಹೊಸ ಯಂತ್ರ ಏನಿದೆ, ಅದರಿಂದ ಕಾಂಗ್ರೆಸ್ ಮತ್ತೆ ಸಮಾಜವಾದಿ ಪಾರ್ಟಿ ಹೆದರ್ತಾರಲ್ಲ, ಆ ಬುಲ್ಡೋಜರಿಂದ ಎಲ್ಲ ಕ್ಲೀನ್ ಮಾಡಿಸಿದ್ವಿ. ಹೀಗೆ ಸ್ವಚ್ಛ ಮಾಡಿಸಿದ ಮೇಲೆ ಬಡವರಿಗಾಗಿ ಅಲ್ಲಿ ಮನೆಯನ್ನ ಕಟ್ಟಿದ್ವಿ. ಹಾಗೆ ಇನ್ನೊಂದು ನಿರ್ಧಾರ ಮಾಡಿದ್ದೀವಿ, ಅದರ ಕಾರ್ಯಯೋಜನೆ ಎಲ್ಲ ತಯಾರಾಗಿದೆ. ಮಾಫಿಯಾ ವಂಚನೆಯಿಂದ ತಗೊಂಡಿರೋಂಥ ಅಷ್ಟು ಆಸ್ತಿ ಪಾಸ್ತಿ ಮೇಲೆ ಬಡವರಿಗಾಗಿ, ಮಹಿಳಾ ಸಂರಕ್ಷಣೆಗಾಗಿ, ದಿವ್ಯಾಂಗ ಜನರಿಗಾಗಿ, ನಿರಾಶ್ರಿತ ಮಕ್ಕಳಿಗಾಗಿ, ಮತ್ತೆ ಅನ್ಯ ಸಮಾಜದ ಶೋಷಿತರಿಗಾಗಿ ಅಲ್ಲಿ ಒಂದು ಸ್ಕೂಲನ್ನು ಮಾಡ್ತೀವಿ, ಹಾಸ್ಪಿಟಲನ್ನು ಮಾಡ್ತೀವಿ, ಒಳ್ಳೆ ಸರ್ವಿಸ್ ಸಹ ಕೊಡ್ತೀವಿ, ಒಂದೊಳ್ಳೆ ಸಂಸ್ಥೆಯನ್ನ ಕಟ್ತೀವಿ. ಆದರೆ ಯುಪಿನಲ್ಲಿ ಮಾಫಿಯಾ ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ. ಮತ್ತೆ ಮುಂದೆ ಮಾಫಿಯಾ ಬೆಳೆಯೋದಕ್ಕೆ ಯಾವುದೇ ಅವಕಾಶ ಕೊಡಲ್ಲ.
ಇದು ನಮ್ಮ ಸಂಕಲ್ಪ. ಅದನ್ನ ನಿರ್ಧಾರ ಮಾಡಾಗಿದೆ. ಮೊದಲನೇ ಚರಣದಲ್ಲಿ ಇವರ ಬಗ್ಗೆ, ಅದರ ನಂತರ ಇವರ ಮೇಲೆಲ್ಲ ಯಾರಿದಾರೋ ಅವ್ರ ಬಗ್ಗೆ ಕೂಡ. ಯಾರದೇ ಎಷ್ಟೇ ಆಸ್ತಿ ಇದ್ರೂ ಬಿಡೋದಿಲ್ಲ. ನೋಡಿ, ಒಬ್ರು ಸಮಾಜವಾದಿ ಪಕ್ಷದ ಅಭ್ಯರ್ಥಿ ಇದ್ದಾರೆ, ಜಿಯಾವುರ್ ರೆಹಮಾನ್. ಅವರು ಬರ್ಗ್ ಸಾಹೇಬ್ರ ಮೊಮ್ಮಗ. ಅವ್ರು ಹೇಳ್ತಾರೆ, ನಮ್ಮ ಶಹಾಬುದ್ದೀನ್ ಬಾಯಿ ಸಾಬ್, ಅತೀಕ್ ಅಹ್ಮದ್ ಬಾಯಿ ಸಾಬ್ ಮತ್ತೆ ಮುಖ್ತಾರ್ ಅನ್ಸಾರಿ ಬಾಯಿ ಸಾಹೇಬ್ರನ್ನ ಅವರು ಮೇಲೆ ಕಳಿಸ್ಬಿಟ್ರು. ಮತ್ತೆ ಹೇಳ್ತಾರೆ, ನಿಮ್ಮೆಲ್ರಿಗೂ ಮಾತು ಕೊಡ್ತೀನಿ, ಅವರ ಬಲಿದಾನ ವೇಸ್ಟ್ ಆಗ್ಬಾರ್ದು ಅಂತ. ನೋಡಿ, ಮೇಲ್ ಹೋಗಿದಾರಾ ಇಲ್ಲ ಕೆಳಗೆ ಹೋಗಿದಾರ ಅದನ್ನ ನಾನು ಹೇಳೋದಿಕ್ಕಾಗಲ್ಲ. ಆದ್ರೆ ನೋಡಿ, ಯಾವುದೇ ಕೊಲೆಗಡಕನನ್ನ ಶಾಂತಿ ಉಪದೇಶ ಕೊಡು ಅಂತ ನಾವು ಹೋಗಿ ಕೇಳಿದ್ರೆ ಏನಾಗತ್ತೆ ಹೇಳಿ? ಅದು ದಡ್ತನ ಆಗತ್ತೆ. ಅದು ಅವರ ಪರಿವಾರದ ಉಪದೇಶ. ಅದು ಅವರು ಆ ಉಪದೇಶವನ್ನ ಅವರ ಪರಿವಾರದವ್ರನ್ನ ಮುಂದುವರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅವ್ರ ಲೆಕ್ಕ ಚುಕ್ತಾ ಮಾಡಲಾಗತ್ತೆ. ಅತಿ ಹೆಚ್ಚು ಕಂಪ್ಲೇಂಟ್ನ ಆಜಂ ಖಾನ್ ಸಾಹೇಬ್ರು ಮಾಡ್ತಾರೆ. ಆಜಂ ಖಾನ್ ಸಾಹೇಬ್ರು ಹೇಳ್ತಾರೆ, ಅವರ ಯೂನಿವರ್ಸಿಟಿ ಮೇಲೆ, ಅವರ ಆಸ್ತಿ ಮೇಲೆ ಬುಲ್ಡೋಜರ್ ಚಲಾಯಿಸಿದ್ರು ಯೋಗಿ ಅವರು. ವಸ್ತುಗಳನ್ನ ತಗೊಳ್ಳೋಕ್ಕೂ ಅವಕಾಶ ಕೊಡ್ಲಿಲ್ಲ. ನೋಡಿ, ಇವರು ಆ ಮಹಾಭಾರತ ಪರಿವಾರದ ಮಾಮ ಆಗಿದ್ದಾರೆ. ನೋಡಿ, ದ್ರೌಪದಿಯ ವಸ್ತ್ರಾಪಹರಣ ನಡೆಯುವಾಗ ಇವರೆಲ್ಲರೂ ಮೌನವಾಗೇ ಇದ್ರು. ಅದರಲ್ಲಿ ಭಾಗಿಯಾಗಿದ್ರು ಕೂಡ. ದುರ್ಯೋಧನ ಮತ್ತೆ ದುಶ್ಯಾಸನ ಜೊತೆಗೆ. ನೀವೇನ್ ಬಿತ್ತುತ್ತೀರೋ ಅದೇ ತಾನೇ ಬೆಳೆ ಬರೋದು. ಏನ್ ಮಾಡಿದಾರೋ ಅದರ ಫಲವನ್ನ ಈಗ ಅವರು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದಷ್ಟೆ. ಆಜಂ ಖಾನ್ ಇರಲಿ, ಬೇರೆ ಇನ್ಯಾವುದೇ ಮಾಫಿಯಾ ಇರಲಿ, ಇವರು ಉತ್ತರ ಪ್ರದೇಶದ ಬೆಳವಣಿಗೆಗೆ ತೊಂದರೆ ಆಗಿದ್ರು. ಮತ್ತೆ ಇವತ್ತು ಉತ್ತರ ಪ್ರದೇಶದ ಒಳಗೆ ಕಾನೂನಿನ ರಾಜ್ಯ ಇದೆ. ಈ ಕಾನೂನಿನ ರಾಜ್ಯದಲ್ಲಿ ಸಾಮಾನ್ಯ ನಾಗರಿಕ, ಅಲ್ಲಿ ಯುವಕ ಆಗಲಿ, ಮಹಿಳೆ ಆಗಲಿ, ರೈತ ಆಗಲಿ, ವ್ಯಾಪಾರಿ ಆಗಲಿ, ಉದ್ಯಮಿ ಆಗಲಿ, ಇವರೆಲ್ಲರಿಗೂ ಒಂದು ಭಯಮುಕ್ತ ವಾತಾವರಣ ಸಿಕ್ಕಿದೆ. ಭಯಮುಕ್ತ ವಾತಾವರಣ. ಹಾಗೆ ಉತ್ತರ ಪ್ರದೇಶದಲ್ಲಿ ಇನ್ವೆಸ್ಟ್ ಕೂಡ ಮಾಡಿದ್ದಾರೆ. ಉತ್ತರ ಪ್ರದೇಶದಂಥ ರಾಜ್ಯದಲ್ಲಿ 40 ಲಕ್ಷ ಕೋಟಿಯ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತುಕತೆ ಆಗಿದೆ. ಅದು ಕೂಡ ಈ ಚುನಾವಣೆಯ ಮುಂಚೆನೆ ಫೆಬ್ರವರಿಯಲ್ಲಿ ಪ್ರಧಾನಮಂತ್ರಿಗಳು 10.5 ಲಕ್ಷ ಕೋಟಿ ಮನೆಗಳನ್ನು ನಿರ್ಮಾಣ ಮಾಡೋದಿಕ್ಕೆ ಜಾಗವನ್ನ ಗುರುತಿಸಿ ಶಿಲಾನ್ಯಾಸ ಮಾಡಿದ್ದಾರೆ. 10.5 ಲಕ್ಷ ಕೋಟಿ ರೂಪಾಯಿಯ ಮನೆಗಳ ಪ್ರಸ್ತಾಪ. ಯುಪಿಗೆ ಇದೊಂದು ಕಲ್ಪನೆ ಆಗಿತ್ತು. ಇಂದು ಅದು ಸಾಕಾರವಾಗ್ತಾ ಇದೆ. 10.5 ಲಕ್ಷ ಕೋಟಿ ಅಂದ್ರೆ ಸುಮಾರು 35 ಲಕ್ಷ ಯುವಕರಿಗೆ ಉದ್ಯೋಗಾವಕಾಶ ಇವತ್ತು ಯುಪಿನಲ್ಲಿ ನಡೀತಾ ಇದೆ. ಯಾಕಂದ್ರೆ ಅಲ್ಲಿ ಕಾನೂನು ವ್ಯವಸ್ಥೆ ಚೆನ್ನಾಗಿದೆ. ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗಿದೆ. ಕೇಂದ್ರ ಮತ್ತು ರಾಜ್ಯದಲ್ಲಿ ಒಂದೇ ವಿಚಾರಧಾರೆಯ, ಒಂದೇ ಪಾರ್ಟಿಯ ಸರ್ಕಾರಗಳಿವೆ. ಮತ್ತು ಅಭಿವೃದ್ಧಿ ಹಾಗೆ ಬಡವರ ಕಲ್ಯಾಣ ಇವರ ಸಂಕಲ್ಪವಾಗಿದೆ. ದೇಶ ಸೇವೆಗೆ ಇವರೆಲ್ಲರೂ ಕಟಿಬದ್ಧರಾಗಿದ್ದಾರೆ. ಹಾಗಾಗಿ ಇದೆಲ್ಲ ನಡೀತಾ ಇದೆ ಅಷ್ಟೇ. ಹಾಗೆ ನಿಮ್ಮ ಬುಲ್ಡೋಜರ್ನ ಪ್ರತಿಧ್ವನಿ ಇದೆಯಲ್ಲ, ಅದಂತೂ ನಾನ್ ನೋಡ್ತಾ ಇದ್ದೆ, ಅದು ಕಲ್ಕತ್ತಾವರೆಗೂ ಕೇಳಿಸ್ತಿತ್ತು. ಅಲ್ಲಿ ಹೈಕೋರ್ಟ್ನ ಜಡ್ಜ್ ಒಬ್ರು ಕೋಲ್ಕತ್ತಾ ಮೇಯರ್ಗೆ ಹೇಳ್ತಾ ಇದ್ರು, ನೋಡಿ, ನಿಮ್ಮಿಂದ ಸಾಧ್ಯ ಆಗದೆ ಇದ್ರೆ ಯೋಗಿಜಿ ಹತ್ರದಿಂದ ಬುಲ್ಡೋಜರ್ನ ಸಾಲ ತಗೊಂಡ್ ಬನ್ನಿ ಅಂತ. ನೋಡಿ, ಉತ್ತರ ಪ್ರದೇಶದ ಈ ಬುಲ್ಡೋಜರ್ ಏನಿದೆ, ಇದು ಅನ್ಯಾಯ ಮಾಡೋದಿಲ್ಲ. ಇದು ಉತ್ತರ ಪ್ರದೇಶದ ನ್ಯೂ ಇನ್ಫ್ರಾಸ್ಟ್ರಕ್ಚರ್ನ ಪ್ರತೀಕವಾಗಿದೆ. ಮತ್ತೆ ನಮ್ಮ ಈ ಹೊಸ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಎಕ್ಸ್ಪ್ರೆಸ್ ವೇದು, ಹೊಸ ಏರ್ಪೋರ್ಟ್, ಹೊಸ ಹೈವೇ, ಇಂಟರ್ಸ್ಟೇಟ್ ಕನೆಕ್ಟಿವಿಟಿ, ಈ ಹೊಸ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಈ ವಿಷಯದಲ್ಲಿ ಅತಿಕ್ರಮಣ ಆದರೆ ಅದಕ್ಕೆ ಬುಲ್ಡೋಜರ್ ಬೇಕೇ ಬೇಕಲ್ವಾ? ಈ ಮಾಫಿಯಾ ಮತ್ತೆ ಅವ್ರ ಕಡೆಯವರಿಂದ ಏನು ಅತಿಕ್ರಮಣ ಮಾಡಲಾಗಿತ್ತೋ ಅದನ್ನ ನಾವು ತುಂಬ ವೇಗವಾಗಿ ನಿರ್ಮೂಲನೆ ಮಾಡ್ತೀವಿ. ಮತ್ತೆ ಹಾಗೆ ಮಾಡಿದ್ರೆ ಅವ್ರಿಗೆ ಬೇಜಾರಾಗುತ್ತಲ್ವಾ? ಹಾಗೆ ಅವ್ರನ್ನ ಸಾಕ್ದವ್ರಿಗೆ ಇನ್ನೂ ಸಹ ಬೇಜಾರಾಗುತ್ತೆ. ಒಂದು ಸಮಸ್ಯೆ ಉತ್ತರ ಪ್ರದೇಶದ ವಕೀಲರಿಗೂ ಕೂಡ ಇದೆ. ಅವ್ರು ಹೇಳ್ತಾರೆ, ಇಲ್ಲಿನ ಲಾ ಅಂಡ್ ಆರ್ಡರ್ ಸುಧಾರಿಸಿದೆ, ಮಾಫಿಯಾ ಕೊನೆಯಾಗಿದೆ. ಈ ಕಾರಣದಿಂದ ಅವ್ರ ಹತ್ರ ಕೇಸಸ್ ಬರೋದೇ ನಿಂತು ಹೋಗಿದೆ. ನಾನೊಂದು ವಿಡಿಯೋ ನೋಡಿದ್ದೆ, ಅದರಲ್ಲಿ ಅವರು ಹೇಳ್ತಾರೆ, ಯೋಗಿಜಿ ಅವರೇ, ಸ್ವಲ್ಪ ಕ್ರೈಮ್ ನಡೆಯೋದಕ್ಕೆ ಬಿಡಿ, ನಮಗೂ ಕೂಡ ಒಂದಷ್ಟು ಇನ್ಕಮ್ ಆಗತ್ತೆ. ನೋಡಿ, ವಕೀಲರು ಸಮಾಜದ ನೇತೃತ್ವ ವಹಿಸಬೇಕಾದಂಥವ್ರು.
ಮತ್ತೆ ಅವ್ರಿಗೆ ಮಾಡೋದಿಕ್ಕೆ ಸಾಕಷ್ಟು ಬೇರೆ ಕೆಲಸಗಳಿವೆ. ವಕಾಲತ್ನ ಜೊತೆಗೆ ಈಗ ಅವ್ರು ಕೆಲಸ ಮಾಡಬೇಕು ಅಂದರೆ ನ್ಯಾಯಾಲಯದಲ್ಲಿ ಸಾಕಷ್ಟು ಕೇಸ್ಗಳು ಪೆಂಡಿಂಗ್ ಇದೆಯಲ್ಲ, ಅದನ್ನ ಅವರು ಕ್ಲಿಯರ್ ಮಾಡಬೇಕು ಅಂದರೆ 10 ವರ್ಷದ ತನಕ ಹಿಡಿಯುತ್ತೆ. ಅಷ್ಟು ಕೆಲಸ ಇದೆ ಅವ್ರ ಹತ್ರ. ಅಷ್ಟು ಸಮಾಜ ಸೇವೆ ಮಾಡ್ಬೋದಲ್ವ ಅವರು. ಹಾಗೆ ಪಾಲಿಟಿಕ್ಸ್ಗೂ ಕೂಡ ಅವರು ಮತ್ತೆ ಬರಬೇಕು. ನೋಡಿ, ದೇಶದ ಸ್ವಾತಂತ್ರ್ಯದಲ್ಲಿ ದೇಶದ ಸಾಕಷ್ಟು ವಕೀಲರು ಯೋಗದಾನ ಕೊಟ್ಟಿದ್ರು. ಮತ್ತೆ ನನಗನ್ಸುತ್ತೆ ಆ ಒಂದು ಸಾಮರ್ಥ್ಯ ನಮ್ಮ ವಕೀಲರ ಸಮುದಾಯದಲ್ಲಿ ಇದೆ, ಅವರದನ್ನ ಮಾಡ್ತಾರೆ ಅಂತ. ಈಗ ಮತ್ತೊಂದು ಪ್ರಶ್ನೆ ತಗೊಳ್ಳೋಣ ಬ್ರೇಕ್ಗಿಂತ ಮುಂಚೆ. ಮೊದಲನೇ ಉತ್ತರ ಪ್ರದೇಶಲ್ಲಿ ಮತ್ತೆ ಯೋಗಿ ಅವರ ಉತ್ತರ ಪ್ರದೇಶದಲ್ಲಿ ಏನ್ ವ್ಯತ್ಯಾಸ ಇದೆ ಸರ್? ನೋಡಿ, ಮೊದಲು ಮಾಫಿಯಾದ ಜನ ಸ್ವಚ್ಛಂದವಾಗಿ ಓಡಾಡ್ತಾ ಇದ್ರು. ಮಕ್ಕಳು, ವ್ಯಾಪಾರಿಗಳು ಯಾರಿಗೂ ರಕ್ಷಣೆ ಇರಲಿಲ್ಲ. ಯುವಕರು ಹೊರಗೆ ಹೋಗ್ತಾ ಇದ್ರು, ರೈತರು ಆತ್ಮಹತ್ಯೆ ಮಾಡ್ಕೋತಿದ್ರು, ಬಡವರು ಹಸಿವಿನಿಂದ ಸಾಯ್ತಿದ್ರು, ಬಡತನ ಅನಾರೋಗ್ಯದಿಂದ ಬೆಂದು ಹೋಗ್ತಾ ಇದ್ರು, ಇಲ್ಲ ಉಸಿರುಗಟ್ಟಿ ಸಾಯ್ತಿದ್ರು, ಇಲ್ಲ ದಾರಿ ಇಲ್ಲದೆ ಆತ್ಮಹತ್ಯೆ ಮಾಡ್ಕೋತಾ ಇದ್ರು. ಇದು ಹೊಸ ಭಾರತದ ಹೊಸ ಉತ್ತರ ಪ್ರದೇಶ. ಹೊಸ ಉತ್ತರ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳು, ವ್ಯಾಪಾರಿಗಳು ಸುರಕ್ಷತೆಯ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅಪರಾಧಿಗಳು ನೇಣುಗಂಬಕ್ಕೆ ಕುತ್ತಿಗೆ ಕೊಟ್ಟು ಕೇಳ್ಕೋತಾರೆ, ಇದೊಂದು ಸರಿ ನನ್ನ ಕ್ಷಮಿಸ್ಬಿಡಿ ಅಂತ. ನಾವು ಯಾವುದೇ ಕೆಲಸ ಮಾಡಾದ್ರೂ ಹೊಟ್ಟೆ ತುಂಬಿಸ್ಕೋತೀನಿ. ಈ ಪರಿವರ್ತನೆ ಬಂದಿದೆ. ಹೊಸ ಉತ್ತರ ಪ್ರದೇಶದಲ್ಲಿ ದೊಡ್ಡ ಮಾಫಿಯಾ ಇತ್ತು. ಹಿಂದೆ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ರು. ಅವ್ರು ಬಂದ್ರೆ ಮುಖ್ಯಮಂತ್ರಿಗಳೇ ಎದ್ದು ನಿಲ್ತಾ ಇದ್ರು. ಅವರನ್ನ ಮುಖ್ಯಮಂತ್ರಿಗಳು ತಮ್ಮ ಮನೆಗೆ ಕರೆಸಿ ಉಪಚಾರ ಎಲ್ಲ ಮಾಡ್ತಾ ಇದ್ರು. ಇವತ್ತು ಅದೇ ಮಾಫಿಯಾ ಪೊಲೀಸರು ಎದುರು ಬಂದು ನಿಂತಾಗ ನೋಡಿ, ಇದಕ್ಕೂ ಮುಂಚೆ ಹಿಂದೆ ಹಿಂದೆ ಪೊಲೀಸವರು ಅವ್ರ ಹಿಂದೆ ಓಡ್ ಹೋಗಿ ಸೆಲ್ಯೂಟ್ ಕೊಡ್ತಾ ಇದ್ರು. ಅವರ ಕಳ್ದೋಗಿರೋ ಎಮ್ಮೆನ ಹುಡ್ಕೋದಕ್ಕೆ ಪೊಲೀಸರ ತಂಡವನ್ನೇ ರಚಿಸಲಾಗ್ತಿತ್ತು. ಇವತ್ತು ಪೊಲೀಸರನ್ನ ಅವರು ಎದುರಿಸಿದಾಗ ಅವರ ಪ್ಯಾಂಟು ಒದ್ದೆ ಆಗುತ್ತೆ ಅಂದ್ರೆ ಮತ್ತೆ ಆ ಜನ ಹೆದರಿ ನಡುಗ್ತಾರೆ, ಅವರ ಜೀವದ ಭಿಕ್ಷೆಯನ್ನ ಬೇಡ್ತಾರೆ. ಸಾರ್, ನಮ್ಮನ್ನ ದಯವಿಟ್ಟು UPಯಿಂದ ಹೊರಗೆ ಹೋಗಕ್ ಬಿಡಿ ಸಾಕು ಅಂತ. ಹೇಗೋ ಅಲ್ಲಿ ಬದುಕೋತೀವಿ ನಾವು ಅಂತ ಹೇಳ್ತಾರೆ. ಕಾಂಗ್ರೆಸ್ ಅವರು ಈ ಕೆಲಸ ಎಲ್ಲ ಮಾಡಿದ್ರು. ಸಮಾಜವಾದಿ ಪಾರ್ಟಿನೂ ಇದೇ ಮಾಡ್ತಿರುತ್ತೆ. ಒಂದು ಭಯಮುಕ್ತ ವಾತಾವರಣ ನಿರ್ಮಾಣ ಆಗಿದೆ. UPಯಲ್ಲಿ ಸಾಕಷ್ಟು ಪ್ರಗತಿ ಆಗ್ತಾ ಇದೆ. ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಯೋಜನೆಗಳನ್ನು ಜಾರಿಗೆ ತರಲಾಗ್ತಾ ಇದೆ. ಎಲ್ಲ ಸಮಾರಂಭಗಳು ಶಾಂತಿಪೂರ್ವಕವಾಗಿ ಅಲ್ಲಿ ನಡೀತಾ ಇದೆ. ಮತ್ತೆ ಉತ್ತರ ಪ್ರದೇಶ ಸಾಕಷ್ಟು ಹಿಂದೆ ಉಳಿದಿತ್ತು. ಮತ್ತೆ 2017ರಲ್ಲಿ ನಾನು ಬಂದಾಗ ಉತ್ತರ ಪ್ರದೇಶ ದೇಶದ ಹಿಂದುಳಿದ ಆರ್ಥಿಕತೆಯಲ್ಲಿ ಒಂದಾಗಿತ್ತು. ಮತ್ತೆ ಇದನ್ನ ಹೇಳೋದಕ್ಕೆ ನನಗಿವಾಗ ಹೆಮ್ಮೆ ಆಗ್ತಾ ಇದೆ. UP ಇವತ್ತು ರೆವೆನ್ಯೂ ಸರ್ಪ್ಲಸ್ ಸ್ಟೇಟ್ ಆಗಿದೆ, ಆರ್ಥಿಕತೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಎಲ್ಲಕ್ಕಿಂತ ತುಂಬಾ ವೇಗವಾಗಿ ಆರ್ಥಿಕತೆಯಲ್ಲಿ ಬೆಳೀತಾ ಇರುವಂಥ ರಾಜ್ಯ ಆಗಿದೆ. ಭಾರತದ ಎಕಾನಮಿಯ ಗ್ರೋತ್ ಇಂಜಿನ್ ಆಗೋ ಎಲ್ಲ ಸಾಮರ್ಥ್ಯ ಹೊಸ ಭಾರತದ ಹೊಸ ಉತ್ತರ ಪ್ರದೇಶದಲ್ಲಿದೆ. ಹಾಗಾಗಿ ಇದೇ ವ್ಯತ್ಯಾಸ. ಮೊದಲು ಭಯದ ವಾತಾವರಣ ಇತ್ತು, ಅರಾಜಕತೆ ಇತ್ತು, ದಂಗೆ ಇತ್ತು, ಕರ್ಫ್ಯೂ ಇತ್ತು. ಇವತ್ತು ಭಯಮುಕ್ತ ವಾತಾವರಣ ಇದೆ, ಅಭಿವೃದ್ಧಿ ಇದೆ. ಎಲ್ಲ ಕ್ಷೇತ್ರಗಳಲ್ಲೂ ಕೌಶಲ್ಯ ತರುವಂಥ ಒಳ್ಳೆ ಪ್ರಯತ್ನ ನಡೀತಾ ಇದೆ.